ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ಫಲ ಕೊಡ್ತಾನೆ, ಆ ನಂಬಿಕೆ ಇದೆ. ಸಿ ಟಿ ರವಿಯವರೇ, ಹಾಗಾದರೆ ವೈಯಕ್ತಿಕ ರಾಜಕಾರಣ ಮಾಡೋದಕ್ಕೆ ಸಿ ಟಿ ರವಿಯವರು ಬಂದಿಲ್ಲ ಅನ್ನೋದಾಗಿದ್ದರೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆಯವರ ಗೆಲುವಿನ ಕಡೆ ಕಾನ್ಸಂಟ್ರೇಟ್ ಮಾಡಿದಂಥ ಸಿ ಟಿ ರವಿಯವರು ಅವರ ಗೆಲುವಿನ ಬಗ್ಗೆ ಮರೆತು ಹೋದರು, ಹಾಗಾಗಿ ಸೋಲಾಯಿತು. ಕೆಲವೊಮ್ಮೆ ಅತಿ ವಿಶ್ವಾಸ. ವೈಯಕ್ತಿಕ ರಾಜಕಾರಣ ಮಾಡೋದಕ್ಕೆ ಮುಂದಾಗಿದ್ದಿದ್ರೆ, ಒಬ್ಬ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕನಾಗಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ರೆ, ನಾನೊಬ್ಬ ಮುಂದಿನ CM ಸ್ಥಾನದಲ್ಲಿ ಕೂರ್ತೀನಿ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಬೇರೆಯವರ ಗೆಲುವಿನ ಬಗ್ಗೆ ಬಿಟ್ಟು ನಿಮ್ಮ ಗೆಲುವಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಇವತ್ತು ವಿಪಕ್ಷ ಸ್ಥಾನದ ನಾಯಕನಾಗಿಯೂ ಕೂಡ ಕೂರ್ತಾ ಇದ್ರಿ ಅಸೆಂಬ್ಲಿಯಲ್ಲೇನೋ ಚರ್ಚೆ. ಅಲ್ಲ, ಒಂದೇನಾಗ್ತದೆ, ಕೆಲವೊಮ್ಮೆ ಅತಿ ವಿಶ್ವಾಸ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಕಳೆದ ವಿಧಾನಸಭಾ ಚುನಾವಣೆಯ ಸೋಲು ಅದು ನನ್ನ ವ್ಯಕ್ತಿಗತ ಸೋಲು. ಅದು ಕಾರಣಗಳು ಹತ್ತಾರಿದ್ದಾವೆ, ಒಂದೇ ಕಾರಣ ಅಂತ ನಾನು ಹೇಳೋದು. ವ್ಯಕ್ತಿಗತ ಸೋಲು ಅಥವಾ ಸಿ ಟಿ ರವಿಯವ್ರನ್ನ ಮುಂದೆ ಹೋಗೋದಕ್ಕೆ ಬಿಡಬಾರ್ದು ಅಂತೇಳಿ ಕೆಲವರು ಅದನ್ನು ವೈಯಕ್ತಿಕವಾಗಿ ತಗೊಂಡು ಸೋಲಿಸುವಂಥ ಕೆಲಸ ನಿಮ್ಮ ಪಕ್ಷದವರೇ ಮಾಡಿದ್ರ? ರಾಜಕಾರಣದಲ್ಲಿ ಇವೆಲ್ಲ ಸ್ವಾಭಾವಿಕ, ಆದರೆ ಅದು ಮಾಡಿದ್ರು ಅಂತ ಒಪ್ಕೊಳ್ತೀರಾ? ಆದರೆ ಅಜಯ್ಯಾಂಚ ವಿಶ್ವಸ್ಯ ದೇಹಿಷ್ಯ ಶಕ್ತಿಮ್ ಅನ್ನುವಂಥ ನಮಗೊಂದು ಪ್ರಾರ್ಥನೆಯ ಸಾಲು ಬರುತ್ತೆ. ಜಗತ್ತೇ ಎದುರಾಗಿ ನಿಂತರೂ ಕೂಡ ನಮ್ಮನ್ನು ಮಣಿಸಲಾರ್ದಷ್ಟು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕು ಅನ್ನೋದು ಅದರ ತಾತ್ಪರ್ಯ. ಅಂದ್ರೆ ನಿಮ್ಮ ಸಾಮರ್ಥ್ಯ, ನಾವು ರಾಜಕಾರಣಕ್ಕೆ ಹೋದಾಗ ಅಲ್ಲಿ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿಗಳಾಗಿ ಅಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ರಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಸಾಮರ್ಥ್ಯ ಬೆಳೆಸ್ಕೊಂಡೋದ್ರಿ, ರಾಜ್ಯ ಮಟ್ಟದಲ್ಲಿ ಸಾಮರ್ಥ್ಯ ಕಡಿಮೆ ಆಯಿತು, ಅದನ್ನು ಕುಗ್ಸುವಂಥ ಕೆಲಸಗಳಾಯಿತು. ಯಾವಾಗಲೂ ನೋಡ್ರಿ, ಸೋಲು ಕೊಡುವಂಥ ಅನುಭವವನ್ನು ಗೆಲುವು ತಂದು ಕೊಡಲ್ಲ. ಸೋಲು ಒಂದು ಅನುಭವ. ಯಾರು ನಮ್ಮವರು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ, ಯಾರು ನಿಜವಾಗಲೂ ನಮ್ಮ ಹಿತಚಿಂತಕರು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಕೊಡುವಂಥ ಅನುಭವ. ಹಾಗಂತ ನಿರಂತರ ಸೋಲೇ ಇರಬೇಕು ಅಂತ ನಾನು ಬಯಸೋದಿಲ್ಲ. ಸೋಲೊಂದು ಅನುಭವವಾಗಿ ಅದನ್ನು ಮೆಟ್ಲಾಗಿ ಮಾಡಿಕೊಂಡ್ರೆ ಮುಂದಿನ ಗೆಲುವು ನಮ್ಮದೇ. ಸಿ ಟಿ ರವಿಯವರಿಗೆ ಹಿತಚಿಂತಕರಿಗಿಂತ ಹಿತಶತ್ರುಗಳೇ ಜಾಸ್ತಿ. ಹಣ್ಣಿರೋ ಮರಕ್ಕೆ ಕಲ್ಲೊಡಿಯೋದು, ಯಾರು ಒಣ ಮರಕ್ಕೆ ಯಾರು ಕಲ್ಲೊಡಿಯಲ್ಲ. ಈಗ ನೀವು ಒಂದು ಮಾತನ್ನು ಹೇಳಿದ್ರಿ, ಈಗ ರಾಜಕೀಯ ಅಂತ ಹೇಳಿದಾಗ ಆ ಥರ ಇದ್ದೇ ಇರುತ್ತೆ ಅಂತೇಳಿ. ಬಟ್ ಎಲ್ರಿಗೂ ಗೊತ್ತಿದೆ, ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಬರಬೇಕಾಗಿದ್ದಂಥ ಮತಗಳು ಯಾವ ಪಕ್ಷಕ್ಕೆ ಹೋಯಿತು, ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಸಿಟಿಯಲ್ಲಿ ಯಾವ ರೀತಿಯ ವೋಟ್ ಎಕ್ಸ್ಚೇಂಜ್ ಆಯಿತು ಅಂತೇಳಿ. ಬ್ಯಾಕ್ ಸ್ಟ್ಯಾಬ್ ಆಗಿದೆ. ಇದು ನೀವು ಒಪ್ಪೋದು ಬಿಡೋದು ಬೇರೆ ವಿಚಾರ, ನಾವು ಪತ್ರಕರ್ತರಾಗಿ ನಾವು ಹೇಳ್ತೀವಿ. ಬ್ಯಾಕ್ ಸ್ಟ್ಯಾಬ್ ಆಗಿದೆ. ನಾನು ಕೇಳೋದು, ಸಿ ಟಿ ರವಿ ಯಾರಿಗೂ ಬ್ಯಾಕ್ ಸ್ಟ್ಯಾಬ್ ಮಾಡೇ ಇಲ್ವಾ? ನನಗೆ ಅದರ ಮೇಲೆ ವಿಶ್ವಾಸ ಇಲ್ಲ. ನಮಗೆ ಆ ಥರದ ಕುತಂತ್ರದ ರಾಜಕಾರಣ ಮೇಲೆ ನಂಗೆ ವಿಶ್ವಾಸ ಇಲ್ಲ. ನಂದೇನಿದ್ರು ನೇರವಾಗಿರೋದು, ಯಾರು ಒಪ್ಪಲಿ ಯಾರು ಒಪ್ಪದೇ ಇರಲಿ, ನಮ್ಮ ಕಾಲದ ನಂತರವಾದರೂ ಕೂಡ ನಾವು ಯಾವ ರೀತಿ ರಾಜಕಾರಣ ಮಾಡೋದು ಅನ್ನೋದು ಉಳ್ಕೊಳ್ಳುತ್ತೆ. ಹಾಗಾಗಿ ಅಡ್ಡದಾರಿ ಹಿಡಿಯೋದಿಲ್ಲ, ಅಡ್ಡದಾರಿಯಿಂದ ಗಳಿಸ್ಬೋದಾಗಿರುವಂಥ ಗೆಲುವು ನನಗೆ ಬೇಕಾಗೂ ಇಲ್ಲ. ಮಧ್ಯಪ್ರದೇಶದ ಉಸ್ತುವಾರಿಯಾಗಿ ನಿಮ್ಮನ್ನು ನಿಯೋಜಿಸಲಾಗಿತ್ತು. ಅಲ್ಲಿ ಸ್ವಲ್ಪ ಕಿರಿಕಿರಿಗಳು ಕೂಡ ಆಯಿತು. ಆ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ ಈ ಬಾರಿಯಲ್ಲಿ BJP ಬರೋದಿಲ್ಲ ಅಂಥೇಳಿ. ನಿರೀಕ್ಷೆಗೂ ಮೀರಿ ಅಲ್ಲಿ BJP ಯಶಸ್ಸನ್ನು ಗಳಿಸಿತು. ಅದಕ್ಕಿಂತ ಮೊದಲು ಗೋವಾದ ಕೆಲವು ಉಸ್ತುವಾರಿ ಕೂಡ ನಿಮಗೆ ನೀಡಲಾಗಿತ್ತು, ಅಲ್ಲೂ ಕೂಡ ಜಯಗಳಿಸಲಾಗಿತ್ತು. ಸಿ ಟಿ ರವಿ ಅವರು ಒಬ್ಬರೇ ಕೂತು ಅವಲೋಕನೆ ಮಾಡಿದಾಗ, ನನ್ನ ಶಕ್ತಿಗೆ ತಕ್ಕ ಹಾಗೆ ನನಗೆ ಪಕ್ಷ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಪಕ್ಷವನ್ನು ಇನ್ನಷ್ಟು ಸದೃಢ ಮತ್ತು ಬಲಶಾಲಿಗೊಳಿಸುತ್ತಿದ್ದೆ ಅನ್ನುವಂಥ ಒಂದು ಏನಂತಾರೆ ಅದಕ್ಕೆ, ನೀವು ನಿಮ್ಮ ಭಾವನೆ ಅಷ್ಟು ಅರ್ಥ ಮಾಡ್ಕೊಳ್ತಾರೆ. ನಾನು ಅನ್ನೋದು ಅಹಂಕಾರ ಆಗುತ್ತೆ. ಈಗ ಒಬ್ಬ ಕಾರ್ಯಕರ್ತನಾಗಿ ಉಳಿದವ್ರ ಜೊತೆಗೆ ಕೆಲಸ ಮಾಡೋದು ನಮಗೆ ಸಂಘಟನೆ ಕಲಿಸಿರುವಂಥ ಗುಣ. ಗೆಲುವಿಗೂ ನಾನೊಬ್ಬನೇ ಕಾರಣ ಅಲ್ಲ. ಹಾಗಾಗಿ ಎಲ್ಲರೂ ಸೇರಿ ಪ್ರಯತ್ನ ಮಾಡಿರೋದು, ನಾವೊಂದು ನಿಮಿತ್ತ ಮಾತ್ರ. ನಾವು ನಮಗಿರುವ ಅನುಭವವನ್ನು ದಾರಿ ಎರಿಬಹುದೇ ಹೊರತು ಎಲ್ಲವನ್ನೂ ನಾವೇ ಅಂತ ಮಾಡುವಷ್ಟು ಸಾಮರ್ಥ್ಯಶಾಲಿ ನಾನೇನಲ್ಲ. ಹಾಗಾಗಿ ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದಂಥ ನನಗೆ ಹಲವು ಜವಾಬ್ದಾರಿಯನ್ನು ಕೊಟ್ಟು ಅಗಾಧವಾಗಿರುವಂಥ ಒಂದು ಅನುಭವ ಮತ್ತು ಎಕ್ಸ್ಪೋಸರ್ ಎರಡೂ ಸಿಗೋದಕ್ಕೆ ಕಾರಣ ಆಗಿದೆ. ಎಕ್ಸ್ಪೀರಿಯನ್ಸ್ ಮತ್ತು ಎಕ್ಸ್ಪೋಸರ್ ಎರಡೂ ಕೂಡ ಪಾರ್ಟಿಯಿಂದ ನನಗೆ ಸಿಕ್ಕಿದೆ. ಈಗಿರುವಂಥ ಅಧ್ಯಕ್ಷರು ಅಂದರೆ ಈಗಿನ BJP ರಾಜ್ಯಾಧ್ಯಕ್ಷರು ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರಾ? ಕೆಲವೊಂದನ್ನು ನಿಮಗೆ ಇಂಥ ವೇದಿಕೆಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಆಗುವಂಥ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಅವರು ಇನ್ವಾಲ್ವ್ ಆಗಲಿಲ್ಲ. ಅವರೊಂದು ಪ್ರತ್ಯೇಕ ಪಾದಯಾತ್ರೆಯನ್ನು ಮಾಡ್ತೇನೆ ಅಂತ ಹೇಳಿದರು. ಅದು ಇನ್ನೂ ಕೂಡ ಶುರು ಆಗಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೂಡ ಎಂಟ್ರಿ ಕೊಟ್ಟ ನಂತರ ಕೂಡ ಇದಕ್ಕೊಂದು
ಒಂದು ಅಂತಿಮ ಮುದ್ರೆ ಬೀಳ್ತಾ ಇಲ್ಲ. ಈಗ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು, ಕೆಲವೆಲ್ಲ ನೀವು ವೇದಿಕೆಯಲ್ಲೇ ಹೇಳಬೇಕಾಗತ್ತೆ. ಬಿ ಜೆ ಪಿಯಲ್ಲಿ ರಾಜ್ಯದಲ್ಲಿ ಏನಾಗಬೇಕಾಗಿದೆ ಸರ್? ನೋಡಿ, ಒಂದು ವಿಜೇಂದ್ರ ಅವರು ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು. ಹಾಗಾಗಿ ಆ ಸ್ಥಾನಕ್ಕೆ ಕೊಡಬೇಕಾದ ಎಲ್ಲ ಗೌರವವನ್ನು ಕೊಡ್ತಾ ಎಲ್ಲರೂ ಒಪ್ಪುವಂಥ ಎಲ್ಲರೂ ಒಪ್ಪುವಂಥದ್ದಕ್ಕೆ ನಾವು ನಿಧಾನಕ್ಕೆ ಗಳಿಸ್ಕೊಳ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಅದಕ್ಕೆ ನಾನು ನನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಂಥ ಪಾಠ ಏನು ಅಂದರೆ, ನನ್ನ ದೌರ್ಬಲ್ಯಗಳನ್ನು ನನ್ನ ದೌರ್ಬಲ್ಯ ಅಂತ ಗೊತ್ತಾದ ಮೇಲೆ ಅದನ್ನು ದೂರ ಮಾಡ್ಕೊಳ್ಳೋದು, ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದು. ಹಾಗೆ ಹೆಚ್ಚಿಸ್ಕೊಳ್ತಾ ನಿಧಾನವಾಗಿ ಅಕ್ಸೆಪ್ಟೆನ್ಸಿಯನ್ನು ಸಿಗ್ತಾ ಹೋಗುತ್ತೆ. ಒಂದೇ ದಿನದಲ್ಲಿ ಎಲ್ರಿಗೂ ಒಂದೇ ದಿನದಲ್ಲಿ ಅಕ್ಸೆಪ್ಟೆನ್ಸಿ ಸಿಗೋಲ್ಲ. ಅದಕ್ಕೆ ಇಟ್ ವಿಲ್ ಟೇಕ್ ಎ ಟೈಮ್. ವಿಜೇಂದ್ರರ ವಿಷಯದಲ್ಲೂ ಕೂಡ ಎಲ್ಲರೂ ಒಪ್ಕೊಳ್ಳೋಂಗೆ ಬದಲಾಗೋದಕ್ಕೆ ಅವಕಾಶಗಳಿದ್ದಾವೆ, ಸಮಯ ತಗೊಳ್ಳುತ್ತೆ. ಆ ದಾರಿಯಲ್ಲಿ ನಡೆದ್ರೆ ಖಂಡಿತವಾಗಿಯೂ ಕೂಡ ಎಲ್ಲರೂ ಒಪ್ಕೊಳ್ಳುವಂಥ ನಾಯಕರಾಗಿ ಬೆಳೆಯೋಕ್ಕೆ ಅವಕಾಶ ಇದೆ. ಬೆಳೀಲಿ ಅಂತ ಹಾರೈಸ್ತೀನಿ. CT ರವಿ ಅವರು ಯಾವ ರೀತಿಯಾಗಿ ಒಪ್ಕೊಂಡಿದ್ದಾರೆ ಹಾಗಾದ್ರೆ ವಿಜೇಂದ್ರ ಅವರನ್ನು? ನಾನು ಒಬ್ಬ ಕಾರ್ಯಕರ್ತ ಇನ್ನೊಬ್ಬ ಕಾರ್ಯಕರ್ತನನ್ನು ಹೇಗೆ ಒಪ್ಕೊಳ್ತಾನೋ ಅದೇ ರೀತಿ ಒಪ್ಕೊಂಡಿದ್ದೀನಿ. ಈಗ ಒಂದೆರಡು ಹೊಡೆತಗಳಾದ ನಂತರ CT ರವಿ ಅವರಿಗೆ ನನಗೆ ಅನಿಸಿದ್ದು, ನನ್ನ ವೈಯಕ್ತಿಕ ಅನಿಸಿಕೆ, CT ರವಿ ಅವರು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಯಾಕಂತಂದರೆ ಬೇರೆ ಬೇರೆ ಹೇಳ್ತೀನಿ ನಾನು, ಕೇಳಿ. ಆಮೇಲೆ ನೀವೇ ಹೇಳಿದ್ರೆ ಇಲ್ಲ ನಮ್ಮ ವ್ಯಾಲ್ಯೂಗಳನ್ನು ಹೆಚ್ಚಿಸ್ತಾ ಹೋಗಬೇಕು ಅಂತೇಳಿ. ನಾನು ಹೇಳ್ತೀನಿ, ಈಗಲೂ ಹೇಳ್ತೀನಿ, ನೀವು ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇದ್ದರೆ ನಿಮ್ಮ ಶಕ್ತಿ ಇದಲ್ಲ. ಹಾಗಿದ್ದರೆ ನೀವು ನಿಮ್ಮ ಶಕ್ತಿಯನ್ನು ವೃದ್ಧಿಸ್ತಾ ಇರ್ತೀರಿ ಅಂತಂದರೆ ಏನು ವೃದ್ಧಿ ಆಯಿತು? 5 ವರ್ಷದ ಕೆಳಗಿದ್ದಂತಹ CT ರವಿ ಅವರ ಸ್ಥಾನಮಾನ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? 1 2 3 4 ಅಂತ ಹೇಳೋದಿದ್ರೆ ನೋಡಿ, ಗೌರವ ಅನ್ನೋದು ಅಧಿಕಾರದ ಸ್ಥಾನದ ಮೇಲೆ ಸಿಗುವಂಥ ಸಂಗತಿ ಅಲ್ಲ ಅನ್ನೋದು ನನ್ನ ತಿಳುವಳಿಕೆ. ಗೌರವ ನಡವಳಿಕೆ ಕಾರಣಕ್ಕೆ ಬರೋದು. ಗೌರವ ಅನ್ನೋದು ಉಳಿದವರ ಹೃದಯದಲ್ಲಿ ಜಾಗ ಪಡ್ಕೊಂಡಿದ್ದೀವ ಅನ್ನೋದ್ರ ಮೇಲೆ ನಿರ್ಮಾಣ ಆಗೋದು. ಅಧಿಕಾರದ ಕುರ್ಚಿ ಅದು ಪರ್ಮನೆಂಟ್ ಅಲ್ಲ, ಗೌರವ ಅನ್ನೋದು ಪರ್ಮನೆಂಟು. ನಾನು ಗೌರವವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಏನು ಬೇಕು ಆ ಕೆಲಸವನ್ನು ನಾನು ಮಾಡ್ತೀನಿ. ಆ ಗೌರವ ಹೆಚ್ಚಿಸ್ಕೊಳ್ಳೋಕೆ ಹೋಗೇನೆ ಅವ್ರಿಗೆ ಸೋಲಾಯಿತು ಅನ್ನೋದು ಒಂದು ಕಡೆ ಚರ್ಚೆ ಆಗ್ತಾ ಇದೆ ಇವತ್ತಿಗೂ ಕೂಡ. ಚುನಾವಣೆ ಸೋಲು ಗೆಲುವು ಇದ್ದಿದ್ದೇ. ಈಗ ಅಟಲ್ಜಿನೂ ಸೋತಿದ್ದಾರೆ, ಅದ್ವಾನಿನೂ ಸೋತಿದ್ದಾರೆ, ಯಡಿಯೂರಪ್ಪನವರು ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಸಿದ್ದರಾಮಯ್ಯನವರು ಸೋತಿದ್ದಾರೆ. ಹಾಗಾದ್ರೆ CT ರವಿ ಅವರು ಸೋತು ಏನು ಪಾಠ ಕಲ್ತರು? ನನಗೊಂದು ಅನುಭವ ತಂದುಕೊಟ್ಟಿದೆ. ಯಾವ ರೀತಿಯಾದಂಥ ಅನುಭವ ಅದು? ಆ ಅನುಭವ ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕಷ್ಟೇ. ಈಗ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ ಸರ್ ನಾನು ನಿಮಗೆ. ನಾನೀಗ ನಿಮ್ಮ ಹತ್ರ ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಕೇಳಿದ್ರೆ ಖಂಡಿತವಾಗಲೂ ನೀವು ಯಾವ ರೀತಿ ಉತ್ತರ ಕೊಡ್ತೀರಿ ನನಗೆ ಗೊತ್ತಿದೆ. ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಮುಂದಿನ ದಿನಮಾನಗಳಲ್ಲಿ BJPಯಿಂದ ಮುಖ್ಯಮಂತ್ರಿ ಆಗಬಹುದಾದಂಥ 5 ಹೆಸರುಗಳನ್ನು ಹೇಳ್ಬೋದಾ? ಸಾಮಾನ್ಯ ಕಾರ್ಯಕರ್ತನಿಗೂ ಆ ಯೋಗ್ಯತೆ ಇದೆ. ನೋಡಿ, ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರಾ ಅಂತ ಯಾರಾದರೂ ಒಂದು 20 ವರ್ಷದ ಹಿಂದೆ ಕೇಳಿದರೆ ಬಹುತೇಕ ಜನ ಮೋದಿಯವರ ಹೆಸರನ್ನು ಹೇಳ್ತಿರಲಿಲ್ಲ. ಹಾಗೆ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಅಟಲ್ಜಿ ನಂತರ ಅದ್ವಾನಿ ಅಂತ ಹೇಳೋರು ಆವಾಗ ಹೇಳ್ತಿದ್ದವ್ರ ಪ್ರಶ್ನೆ ಬಂದಾಗ. ಆಮೇಲೆ ಅದಕ್ಕೆ ಮೋದಿ ಉತ್ತರ ಆದರು. ಮೋದಿ ನಂತರ ಯಾರು ಅಂತ ಕೇಳಿದ್ರೆ ಈ ತಕ್ಷಣದ ಉತ್ತರ ಇಲ್ಲ. ಆದರೆ ಸಾಮಾನ್ಯ ಕಾರ್ಯಕರ್ತನಿಗೂ ಅವಕಾಶ ಸಿಕ್ಕಿದಾಗ ಅವನು ಅಸಾಮಾನ್ಯವಾಗಿರುವಂಥ ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಅಟಲ್ಜಿಯು ಉದಾಹರಣೆ ಆಗಿದ್ದಾರೆ, ಮೋದಿಯವರು ಉದಾಹರಣೆ ಆಗಿದ್ದಾರೆ. ಈಗ ಯೋಗಿಯವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಮುಖ್ಯಮಂತ್ರಿ ರೇಸ್ನಲ್ಲಿ ಯೋಗಿಯವರು ಇರಲಿಲ್ಲ.